ಒಂದು ಕಪ್ ಚಾರ ಮಾಡ ಕುಡ್ದು ವಾಕಿಂಗ್ ಹೋಗ್ಬರ್ತೀನಿ. ಮಾಡ್ತೀನಿ. ಅಂದಂಗ ಇವತ್ತು ಬಜಾರ್ಗೆ ಹೋಗಿ ಬರ್ಬೇಕಾಗಿತ್ರಿ. 1,000 ರೂಪಾಯಿ ಕೊಡ್ತೀರಿ? ಏನ್ ಸಂತೆನ ಬಜಾರ್ಗೆ ಹೋಗ್ತೀವಿ ಮರ, ನೀನೆಲ್ಲ ಮನೆಯವ ಬಂದಿಲ್ಲ, ಹೋದಾಗ 1,000-2,000 ರೂಪಾಯಿ ತಗೊಂಡ ಹೋಗ್ತೀವಪ್ಪ. ಅಯ್ಯ ಹಂಗಂದ್ರೆ ಹೆಂಗ್ರಿ, ನಾನು ಪರ್ಸನಲ್ ತಗೋತೀನಿ. ಏನಾರು ಮನೆಗೆ ಸಾಮಾನು ಬೇಕಾಗಿರ್ತಾವ ತಗೊಂಡ್ಬರ್ಲಿಕ್ಕೆ ಹೋಗ್ತೀನಿ. ನನಗೇನು ಬಿಸ್ಲಾಗ ಹೈರಾಣಾಗಿ ಹೋಗ್ಲಿಕ್ಕೆ ಇಷ್ಟನು? ಸುಮ್ಮ ನೀನ್ ತಗೋ, ಅಷ್ಟ್ಯಾಕೆ ಸಿಟಿಗೆ ಇರ್ತಿದಿ. 1,000 ರೂಪಾಯಿ ಎಲ್ಲ ಕೊಡ್ತೀನಿ ತಗೋ. 2,000 ರೂಪಾಯಿ ಕೊಡ್ತೀನಿ. ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತಿ? ಉತ್ತರ ಹೇಳಿದ್ರೆ 2,000 ರೂಪಾಯಿ ಕೊಡ್ತೀರಿ? ಕೇಳ್ರಿ ಪ್ರಶ್ನೆ ಏನ್ ಕೇಳ್ತೀರಿ ಕೇಳ್ರಿ. ನಿಂದೇನು ಡಿಗ್ರಿ ಮುಗಿದಲ್ಲ? ಡಿಗ್ರಿ ಆಗ್ಯದ. ಪ್ರಶ್ನೆ ಕೇಳ್ರಿ ಬಡ ಬಡ. ನಮ್ಮ ಭಾರತದ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅದರ ಕೆಲಸ ಮತ್ತು ಸಂವಿಧಾನದ 370ನೇ ಕಲಂ ಬಗ್ಗೆ ಒಂದು 2 ನಿಮಿಷ ವಿವರಣೆ ಕೊಡು. 2,000 ರೂಪಾಯಿ ತಗೊಂಡೋಗ್ಬಿಡು. ಬ್ಯಾಡ್ರಿ, ಸುಮ್ನೆ ಬಜಾರ್ಕ್ ಹೋದ್ರ ರೊಕ್ಕ ಭಾಳ ಖರ್ಚಾಗ್ತಾವ್ರಿ. ನಾ ಕೇಳ್ದೇರಿ, ನನಗೇನು ಹೋಗೋದಿದ್ದಿದ್ದಿಲ್ಲ. ಎಲ್ಲ ಅದರಿ ಮನ್ಯಾಗ, ಏನು ಬೇಡ, ಹುಡುಗರಿಗೆ ನಾಷ್ಟ ಮಾಡ್ಬೇಕ್ರಿ. ನಾ ಹೋಗಿ ಬರ್ತೀನ್ರಿ. ನೀವು ಚಾ ಮಾಡ್ಕೊಂಡ್ ಬರ್ಲಿ ನಿಮಗ? ಆಯ್ತಾಯ್ತು, ಒಂದ್ ಕಪ್ ಚಾ ಮಾಡ್ಕೊಂಡ್ ಬಂದ್ಬಿಡಪ್ಪ. ಈ ಸದ್ಯ ಮಾಡ್ಕೊಂಡ್ ಬರ್ತೀನಿ ನೋಡ್ರಿ. ನಾ ಏನಾರ ಸುಮ್ಮ ಒಂದ್ ಸಣ್ಣ ಕ್ವಶನ್ ಕೇಳ್ತಾನ ಅಂತ ನಾ ಮಾಡಿದ್ರು ಇಷ್ಟುದ್ದೇನೋ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಏನೇನ ಅಂತಾರ. ನನಗರೆ ಮೊದ್ಲೇ ಅದ್ರ ಬಗ್ಗೆ ಏನು ನಾಲೆಜೇ ಇಲ್ಲ. ನನಗೆ ಒಟ್ಟೆ ಇಷ್ಟ ಆಗಲ್ಲ ಪಾಲಿಟಿಕ್ಸ್ ಅಂದ್ರೇನೆ. 2,000 ರೂಪಾಯಿ ಬರ್ತಾವ ಅಂತ ಎಷ್ಟು ಖುಷಿ ಪಟ್ಟಿದ್ದೆ. ಏನೋ ಒಂದ್ ಕೇಳ್ತಾರ ನೋಡಿವ್ರು. ಹೆಂಗದ್ರಿ ನನ್ನ ಐಡಿಯಾ? ನೀವು ಹಿಂಗೆ ಮಾಡ್ರಿ. ಗುಡ್ ಮಾರ್ನಿಂಗ್ ಸರ್, ವಾಕಿಂಗ್ ನಡ್ತದ್ರಿ? ಗುಡ್ ಮಾರ್ನಿಂಗ್. ಹೌದು ನೋಡ್ರಿ, ಒಂದೊಂದು ರೌಂಡ್ ಆದ್ರೆ ಮುಗಿತ್ ನಮ್ದು, ಮುಗಿಸಿದ್ವಿ ನಾವು ತಿರುಗಿ. ನೀವು ಯಾಕೆ ಬರೋದು ಲೇಟ್ ಮಾಡಿದ್ರಲ್ಲ? ಏನಿಲ್ರಿ, ಒಂದ್ ಸ್ವಲ್ಪ ಎದ್ದೇಳೋದ ಲೇಟ್ ಆಯ್ತು. ಮನ್ಯಾಗ ಕಸ ಮುಸುರಿ ಮಾಡಿ ಬರ್ಬೇಕಲ್ರಿ ಸರ್. ಯಾಕ್ರಿ ನೀವು ಕಸ ಮುಸುರಿ ಮಾಡಿ ನಿಂತೀರಿ? ನಿಮ್ ಮನೆಯವ್ರ ಊರಿಗೆ ಹೋಗ್ಯಾರೇನು? ಇಲ್ರಿ, ಮನ್ಯಾಗ ಇದ್ದಾರ. ಸುಮ್ರಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋದು ಅವ್ರಿಗೂ, ಕೆಲಸ ಭಾಳ ಆಗ್ತಿರ್ತದಲ್ಲ. ಅಂದಾಗ ಯಾಕ ನೀವು ಜಲ್ದಿ ಮುಗಿಸಿದ್ರಿ ಬಿಡ? ಜಲ್ದಿ ಬಂದಿದ್ರೇನು? ಹೌದ್ರಿ, ಜಲ್ದಿ ಬಂದಿದ್ದೆ. ಇವತ್ತು ಸ್ಟ್ರೈಕ್ ಅದಲ್ರಿ, ಮತ್ತೆ ಗೊತ್ತಿಲ್ಲ ನಿಮಗ, ಅದಕ್ಕೆ ಜಲ್ದಿ ಮುಗಿಸ್ಕೊಂಡು ಹೋದ್ರೈತಂತ ಜಲ್ದಿ ಎದ್ದು ಬಂದಿದ್ದೆ. ಗೊತ್ತದ್ರಿ, 10:00 ಅಂದಾರಲ್ರಿ, ನಾನು ಬರ್ತೀನ್ರಿ. ಬರ್ರಿ ತಪ್ಪಿಸ್ಬೇಡ್ರಿ. ಅಲ್ರಿ, ಪರೀಕ್ಷಾ ಮಂಡಳದವ್ರಿಗೆ ಬುದ್ಧಿರ ಅದ ಇಲ್ಲ ಅಂತೀನಿ. ಎಂತ ನಾಲ್ಕರು ಇರ್ಬೇಕ್ರಿ? ಹಾಕೊಂಡು ಜನಿವಾರ ಕಿತ್ತು ಹೋಗಿ ಎಕ್ಸಾಮ್ಗೆ ಹೋಗ್ರಿ ಅಂತಾರಂದ್ರ ಮತ್ತ ಜನಿವಾರದಾಗ ಇಟ್ಕೊಂಡು ಹೋಗಂತದ್ ಏನ್ ಇರ್ತದ್ರಿ? ಅಲ್ಲಿ ಕಾಪಿ ಜನಿವಾರದಾಗ ಇಟ್ಕೊಂಡು ಹೋಗ್ತಾರ್ರಿ ಯಾರ? ತೀರಾ ಸುಮ್ ಇರ್ತೀವಿ ಅಂದ್ಗ ಇಷ್ಟು ಮಾಡೋದ್ರಿ? ರೀ, ಅದೇ ಅಂತೀನಿಲ್ಲ ನಾನು. ಒಂದ್ ಹುಡುಗನ್ ತಗಿಸೇ ಕಳ್ಸ್ಯಾರಿ, ಒಳಗೆ ಜನಿವಾರ ತೆಗೆದಿಟ್ಟು ಹೋಗ್ಬಿಟ್ಟದ್ರಿ ಆ ಹುಡುಗ ಅಂಜಿ. ಆದ್ರೆ ಈ ಹುಡುಗ ಮಾತ್ರ ದಿಟ್ಟತನದಿಂದ ಹೇಳ್ಯಾನ್ರಿ, ನಾ ತೆಗಂಗಿಲ್ಲ ಅಂತೇಳಿ. ನಮ್ ಧರ್ಮ ಎತ್ತಿಡಿ ಸಂಬಂಧ ಆ ಹುಡುಗ ನನ್ನ ಎಕ್ಸಾಮ್ ಓದ್ರ ಹೋಗಲಕ್ಕ ನಾ ಜನಿವಾರ ತೆಗಿಯಂಗಿಲ್ಲ ಅಂತ ಹೇಳ್ಯಾನ್ರಿ. ಅದೊಂದು ಆ ಹುಡುಗ ಗ್ರೇಟ್ ಅನ್ಬೇಕ್ರಿ ನಾವು ಕರೆಗೂ. ಅಲ್ರಿ, ಹೆಂಗ್ ವಿಚಾರ ಮಾಡ್ತಾರ ಅಂತ ಇವ್ರು? ಜನಿವಾರದಾಗ ಇಟ್ಕೊಂಡು ಹೋಗಂತದ್ ಏನ್ ಇರ್ತದಪ್ಪ? ಸ್ಟ್ರಿಕ್ಟ್ ಮಾಡ್ತಾರಲ್ಲ ಎಕ್ಸಾಮ್ನ, ಅದನ್ನ ತೋರಿಕೆಗೆ ಸ್ಟ್ರಿಕ್ಟ್ ಮಾಡ್ತಾರೆ ಅವರು. ಅಂದ್ರ ನಾವು ಇಷ್ಟು ಸ್ಟ್ರಿಕ್ಟ್ ಇಟ್ಟಿವಿ ಎಕ್ಸಾಮ್ನ ಅನ್ನೋ ಸಂಬಂಧ ಮಾಡ್ತಾರ. ಎಲ್ಲೆಲ್ಲೋ ಏನೇನೋ ನಡ್ಸಿರ್ತಾರ, ಅಂತಲ್ಲಿ ಹೋಗಿ ಸ್ಟ್ರಿಕ್ಟ್ ಇಡಂಗಿಲ್ಲ. ಇಲ್ಲಿ ಬರ್ತಾರ, ಇಲ್ಲಿ ಜನಿವಾರ ತಗ್ಸಾಕ, ಅದು ತಗ್ಸಾಕ ಸುಮ್ ಇರ್ತಾರಲ್ರಿ, ಅದಕ್ಕೆ ಮಾಡ್ತಾರ ಹಿಂಗ. ಅವ ಏನ ಅಂತಾರಲ್ಲ, ಹೆಂಗ್ ವಿಚಾರ ಮಾಡ್ತಾರೋ ಏನೋ. ಕರೆಗೂ ನನಗೆ ಅಷ್ಟು ಸಿಟ್ಟು ಬರ್ತದ ನೋಡ್ರಿ ಇದ್ರ ಬಗ್ಗೆ. ಅಲ್ರಿ ಸರ್, ಇವ್ರು ಹೆಂಗ್ ವಿಚಾರ ಮಾಡ್ತಾರಂತ. ಅದು ಒಂದು 3 ಎಳೆ ದಾರ ಇರ್ತದ ಜನಿವಾರ. ಆ ದಾರದಾಗ ಇಟ್ಕೊಳ್ಳೋಂಥದ್ದು ಏನಿರ್ತದ? ಏನು ಬುಕ್ಕ ಇಟ್ಕೊಂಡು ಹೋಗ್ತಾರ ಅದ್ರಾಗ? ಅಥವಾ ಒಂದ್ ಸಣ್ಣ ಚೀಟಿಯಾರ ಇಟ್ಕೊಂಡು ಹೋಗಕ್ ಆಗ್ತದ ಹಂಗ? ಅಲ್ಲ, ಅಷ್ಟು ಇವ್ರಿಗೆ ಸ್ಟ್ರಿಕ್ಟ್ ನಡೆಸ್ಬೇಕು ನಾವು ಎಕ್ಸಾಮ್ನ ಅಂತ ತಿನ್ನೋದಿತ್ತಂದ್ರ, ಈ ಹುಡುಗರ ಮೇಲೆ ನಂಬಿಕೆ ಇರ್ಲಿಲ್ಲ ಅಂದ್ರ ಕ್ಲಾಸ್ ರೂಮ್ ತುಂಬಾ ಸಿಸಿ ಕ್ಯಾಮ್ರಾ ಇಡ್ರಿಲ್ಲ, ಸುತ್ತಮುತ್ತ ಸಿಸಿ ಕ್ಯಾಮ್ರಾ ಇಟ್ಟು ಅವರು ಜನಿವಾರದಾಗ ತಕ್ಕೊಳ್ಳೋದು ಗೊತ್ತಾಗ್ತದ, ಒಂದು ಹೆಂಗ್ ಕಾಪಿ ನೋಡಿ ಬರಿತಾನ ಅನ್ನೋದು ಗೊತ್ತಾಗ್ತದ. ತಾವಲ್ಲಿ ಕೂತ್ ಕ್ಯಾಮ್ರಾದಾಗ ನೋಡಿದ್ರೆ ಆಗ್ತದ ಇಲ್ಲ? ಅದೋದ ಬಿಟ್ಟು ಇಲ್ಲೇ ಕಿತ್ತಿ ಹಾಕಿ ಕಳಿಸ್ತೀವಂದ್ರೆ ಹೆಂಗ? ಕೂತ್ ನೋಡ್ಬೇಕಲ್ರಿ ಅವರು. ಅಲ್ಲಿ ಆಫೀಸ್ನಾಗ ಕೂಡ್ಬೇಕಾಗ್ತದಲ್ಲ ಸಂತೆನ, ಇವ್ರು ಕ್ಯಾಮ್ರಾದಾಗ ನೋಡ್ಬೇಕಂದ್ರ ಅದು ಆಗಂಗಿಲ್ಲ ಅವ್ರಿಗೆ. ಅಲ್ಲೇ ಅಷ್ಟು ಪೇಷನ್ಸ್ ಬೇಕಲ್ಲ ಅವ್ರಿಗೆ. ಅದ್ರ ಸಂಬಂಧ ಇಲ್ಲೇ ಎಲ್ಲಾನು ಕಿತ್ತಿ ಹಾಕಿ ಒಳಗೆ ಕಳ್ಸೋರು. ದೊಡ್ಡಸ್ತನಕಿ ನೀವು ಅಂದಂಗ ದೊಡ್ಡಸ್ತನಕಿನೇ ತೋರಿಸ್ತಾರೆ ಅವರು. ನಾವು ಸ್ಟ್ರಿಕ್ಟ್ ಮಾಡಿವಿ ಎಕ್ಸಾಮ್ ಅನ್ನೋ ಸಂಬಂಧನೇ ಮಾಡೇ ನೋಡ್ರಿ ಹಿಂಗ. ಆಯ್ತಾಯ್ತ್ರಿ, ಇವತ್ತ ಸ್ಟ್ರೈಕ್ ಅದಲ್ರಿ, ಅಲ್ಲಿ ಹೋಗಿ ಮಾತಾಡೋಣಂತ ಬರ್ರಿ. ನಾವಿಬ್ರೇ ಮಾತಾಡಿದ್ರಲ್ಲಿ ಯಾರ್ತಿಲ್ರಿ, ಅಲ್ಲಿ ಚಂದಾಗಿನೇ ಮಾತಾಡೋಣಂತ ಈ ಸಲ. ನಿಮ್ಮ ಹೆಣ್ಮಕ್ಳಿಗೆ ಅವ್ರಿಗೆ ಎಲ್ಲರಿಗೆ ಹೇಳ್ರಿ ಸ್ವಲ್ಪ. ನಾನು ಹೇಳಿನಿ, ಭಾಳ ಮಂದಿ ಆದ್ರೆ ಚಲೋ ಅಂತ. ಹೇಳಿನ್ರಿ, ಅವರು ಬರ್ತೀನಿ ಅಂದಾರ. ಅದೇ ರೀ, ಬರ್ಲಿ ರೀ, ಹೆಣ್ಮಕ್ಳು ಒಂದ್ ಸ್ವಲ್ಪ ಮಾತಾಡ್ತಾರಂದ್ರ. ಇಲ್ಲಿ ಏನಾಗ್ಬಿಟ್ಟದ್ರಿ, ನಾವು ಎದ್ರಾಗೂ ಮುಂದುವರೆದು ಮಾತಾಡಂಗಿಲ್ಲಲ್ರಿ. ನಮ್ಗೆ ಯಾಕೆ ಬೇಕು ಬಿಡಪ್ಪ ಅಂತೇಳಿ ಇನ್ ಸರಿತಿ ನೋಡ್ರಿ, ಅದೇ ನಮ್ಮನ್ನ ತಿರ್ಲಿಗತ್ತ ನೋಡ್ರಿ. ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳಿಕತ್ ಬಿಟ್ಟಾರಿ ನಮ್ಮನ್ನ. ಒಟ್ಟ ಇವಕ್ಕೆ ಏನು ಗೊತ್ತಿಲ್ಲ, ಎದ್ರಾಗೂ ಬರಂಗಿಲ್ಲ, ಏನ್ ಮಾಡಿದ್ರು ನಡೀತದ, ಎಲ್ಲಿ ಬಾಯಿ ಬಿಡಂಗಿಲ್ಲ ಇವ್ರು, ಯಾವ್ದಕ್ಕೂ ಸ್ಟ್ರೈಕ್ ಮಾಡಂಗಿಲ್ಲ ಅನ್ನೋದು ಅವ್ರ ತಲೆ ಕೂತ್ ಬಿಟ್ಟದ್ರಿ. ಅಲ್ರಿ, ಸಿಟ್ಟಿಗೇರಿದ್ರ ಪರಶುರಾಮ ಆಗ್ತಾರ ಅನ್ನೋದು ಏನ್ ಗೊತ್ತ್ರಿ ಅವ್ರಿಗೆ? ನಮಗೂ ತಾಳ್ಮೆ ಮಿತಿ ಮೀರ್ತಂದ್ರೆ ಏನ್ ಬೇಕಂದ್ರೂ ಆಗ್ಬೋದ್ರಿ. ಯಾಕ ತಾಳ್ಮೆ ಕಳ್ಕೊಬಾರ್ದು? ಮೊದಲಿಂದನೂ ಇಂಥವ್ ಯಾವುದೇ ಇದ್ರೊಳಗ ನಾವು ಹೋಗಿಲ್ಲ ಅಂತ ತಿಳ್ಕೊಂಡು ಸುಮ್ ಇರ್ತೀವ್ರಿ ನಾವು. ಅದನ್ನ ಈ ತರ ಯೂಸ್ ಮಾಡ್ಕೋತಾರ ಅಂದ್ರೆ ಮತ್ತೆ ಏನ್ ಮಾಡೋದು ಬಿಡ್ರಿ. ಇನ್ನೊಂದೇನಾಗ್ತದ್ರಿ, ಅದು ಜನಿವಾರದ ಮಹತ್ವನೇ ಗೊತ್ತಿರಂಗಿಲ್ಲಲ್ರಿ ಅವ್ರಿಗೆ. ಜನಿವಾರದ ಬೆಲೆ ಏನು, ಅದ್ರ ಶಕ್ತಿ ಏನು, ಅದೇನು ನಾಲೆಜೇ ಇರಂಗಿಲ್ಲ ಅವಕ್ಕ. ಸುಮ್ಮ ಉದ್ದಕ್ಕೆ ಓದಿ ಬಿಟ್ಟಿರ್ತಾರ ಇವ್ರು. ಇಂಥವ್ರೆಲ್ಲ ವಿದ್ಯಾವಂತರಿ ಇವರೆಲ್ಲ. ಹಿಂಗ್ ಮಾಡದ ರೀತಿಯ ಇದು. ಹೌದೌದ್ರಿ, ಯಜ್ಞೋಪವಿತ್ರ ಅಂತೇಳಿ ಗಾಯತ್ರಿ ಜಪ ಮಾಡಿ ದಿನ ಸಂಧ್ಯಾ ವಂದನ ಮಾಡ್ಕೊಂಡು ಶಾಂತಿ ಶಾಂತಿ ಅಂತೇಳಿ ನಾವು ಇದ್ರ ಇವ್ರದ್ದು ಭಾಳ ಆಗಿಬಿಟ್ಟದ್ರಿ. ನಾವು ಶಾಂತಿ ಪ್ರಿಯರ್ರಿ, ಅದಕ್ಕೆ ಜಗಳಕ್ಕೆ ಹೋಗಂಗಿಲ್ಲ. ಆದ್ರ ಅವ್ರು ಏನ್ ಅನ್ಕೊಂಡ್ಬಿಟ್ಟಾರಿ, ಅದು ನಮ್ ದೌರ್ಬಲ್ಯ ಅಂತ ತಿಳ್ಕೊಂಡ್ಬಿಟ್ಟಾರಿ. ಇವ್ರ ಕೈಲಿ ಏನೂ ಆಗಂಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರ. ಆಮೇಲೆ ಇನ್ನೊಂದೇನಾಗ್ತದ್ರಿ, ನಮ್ಮಲ್ಲಿ ಒಂದ್ ಸ್ವಲ್ಪ ಒಗ್ಗಟ್ಟು ಕಡಿಮೆ ಅದಲ್ರಿ, ಅದೇ ನೋಡ್ರಿ ನಮ್ಮನ್ನ ಇದು ಮಾಡೋದು.
ಇದು ಏನಂದ್ರಲ್ಲ ಅದು ಬರೋಬ್ಬರಿ ಅದ ನೋಡ್ರಿ. ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಅಂದ್ರೆ ಜನಿವಾರ ನಾವು ಅಷ್ಟೇ ಬ್ರಾಹ್ಮಣರಷ್ಟೇ ಅಂತೂ ಹಾಕೊಳ್ಳಂಗಿಲ್ಲಲ್ರಿ. ಎಲ್ಲರೂ ಜನಿವಾರ ಹಾಕೊಳ್ಳೋರು ಭಾಳ ಮಂದಿ ಇದ್ದಾರ್ರಿ. ಎಲ್ಲರೂ ಕೂಡಿ ತಯಾರಾಗಿ ನಿಂದಿರ್ಬೇಕು ನೋಡ್ರಿ. ಇದಕ್ಕೆ ಅಂದಾಗ ಮಾತ್ರ ಒಂದೇನಾರ ಇದು ಆಗ್ತದ್ರಿ. ಇಲ್ಲಾಂದ್ರೆ ಅವ್ರು ಮತ ತಾವು ಮಾಡೋರಿ ಅವರು. ಅಲ್ಲೇ ಇನ್ನೊಬ್ರು ಹೇಳ್ಯಾರ ನೋಡ್ರಿ ನಮ್ಮ ಧರ್ಮದ ಬಗ್ಗೆ ಎತ್ತಿಡಿದು ಮಾತಾಡ್ಯಾರ. ಎಷ್ಟು ಚಂದ ಅವ್ರ ಗೌಡ್ರ ಪೈಕಿರಿ ನೋಡಿದ್ರ ಅದು ವಿಡಿಯೋ ಎಷ್ಟು ವೈರಲ್ ಆಗಿತ್ತು. ಆಡಿಯೋ ನೋಡಿರಿಲ್ರಿ, ಭಾರಿ ಚಂದ ಮಾತಾಡ್ಯಾರ್ರಿ ಅವರು. ಕರೆಗೂ ಅವ್ರಿಗೆ ಗ್ರೇಟ್ ಅನ್ಬೇಕು ಬಿಡ್ರಿ. ಹೌದೌದ್ರಿ, ನಮಗೂ ಬಂದಿತ್ರಿ ಅದು ಆಡಿಯೋ. ಭಾರಿ ಮಸ್ತ್ ಮಾತಾಡ್ಯಾರ ಬಿಡ್ರಿ ಅವರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಬಾಜುಕಿನ ಗಂಟೆ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರ್ತಾವೆ. ಎಲ್ಲರಿಗೂ ಧನ್ಯವಾದಗಳು.